ಎಲ್ಲ ನಮ್ಮ ಪ್ರೀತಿ ನಾಡಿಗರು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತಿನ ಮ್ಯಾಚು GT ವರ್ಸಸ್ CSK ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ CSK ಆದವ್ರಿಗೆ ಗೆದ್ದರು ಗೆಲ್ದಿದ್ರು ಏನೂ ಡಿಫರ್ ಆಗಲ್ಲ. ಸೊ ಸುಮ್ಮನೆ ಆಡಬೇಕು, ಆಡ್ತಾರೆ ಅಷ್ಟೇ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಲೈಕ್ ಮಾಡೋದು ಮರಿಬೇಡಿ. ಬರೀ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ GT ಅವ್ರು ಗೆದ್ರು. ಐ ಥಿಂಕ್ ನಂಬರ್ 1 ನಂಬರ್ 2 ಸ್ಥಾನದಲ್ಲೇ ಕೂತ್ಕೊಳ್ತಾರೆ. ಬಟ್ ನಂಬರ್ 1 ಹೋಗ್ಬೇಕು ಅಂತಂದ್ರೆ ತುಂಬಾ ಒಂದು ಜಾಸ್ತಿ 150 ರನ್ಸ್ ಇಂದ ಗೆಲ್ಬೇಕಾಗುತ್ತೆ. ಸೊ ಅವಾಗ ಬೇಕಾದ್ರೆ ಒಂದು ಚಾನ್ಸ್ ಇದೆ. ಆಕ್ಚುಲಿ ನೆಟ್ ರನ್ ರೇಟ್ ಕಂಪೇರ್ ಮಾಡಿದ್ರೆ ನೆಟ್ ರನ್ RCB ಪ್ಲಸ್ 1.065 ಅಲ್ಲಿ ಇದೆ. GT ಅವ್ರದ್ದು 0.440 ಇದೆ, ಪ್ಲಸ್ ಇದೆ 400 ಇದೆ. ಆಕ್ಚುಲಿ ಹೆಂಗೆ ಗೊತ್ತಾ ಗೈಸ್, ಆಕ್ಚುಲಿ ಸೊ ಇವರು ಯಾವ ರೀತಿ ಅಂದ್ರೆ ಒಂದು 50 ಕಾಲ್ಔಟ್ ಮಾಡ್ಬಿಡ್ಬೇಕು ಫಸ್ಟ್. ಇವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ 50 ಕಾಲ್ಔಟ್ ಮಾಡ್ಬಿಟ್ಟು ಇವ್ರು ಅದನ್ನ ಎರಡೇ ಓವರಲ್ಲಿ 50 ಹೊಡೆದಾಕ್ಬಿಡ್ಬೇಕು, ಎರಡೇ ಓವರಲ್ಲಿ. ಅವಾಗ ಚಾನ್ಸಸ್ ಇರುತ್ತೆ. ಅದಾಗಲ್ಲ ಬಿಡಿ, ಅಷ್ಟೊಂದೆಲ್ಲ ಈ ಸೀನೇ ಇಲ್ಲ. ಸೊ ಆ ರೀತಿ ಆದರೆ ಮಾತ್ರ ನಂಬರ್ 1 ಸ್ಥಾನಕ್ಕೆ GT ಅವರು ಹೋಗ್ಬೋದು ಗೆದ್ರೆ. ಇಲ್ಲ ಅಂತಂದರೆ ಅವರು ಗೆದ್ರು ಸೋತರು ಈಗ ಅಟ್ಲೀಸ್ಟ್ ಅವ್ರ ಸ್ಥಾನನ ಅವ್ರು ಎರಡನೇ ಸ್ಥಾನನ ಲೈಕ್ ಇದು ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮ್ಯಾಚ್ ಅವ್ರು ಗೆಲ್ಲೇಬೇಕು. ಯಾಕಂದರೆ SRH ನೆಕ್ಸ್ಟ್ ಮ್ಯಾಚ್ ನಮ್ಮ ಮೇಲೆ ಇರೋದು SRH ಮೇಲೆ, RCB ವರ್ಸಸ್ SRH ಇರೋದ್ರಿಂದ ಇನ್ ಕೇಸ್ SRH ಗೆದ್ರು ಕೂಡ 18 ಪಾಯಿಂಟ್ ಆಗುತ್ತೆ, ಅವ್ರು ಸೆಕೆಂಡ್ ಸ್ಥಾನಕ್ಕೆ ಬಂದು ಕೂತ್ಕೋತಾರೆ. ಈಗ ಹಂಗಾಗಿ GT ಅವ್ರಿಗಿದ್ದು ಗೆಲ್ಲೇಬೇಕು. ಅಂದರೆ ಲೈಕ್ ಈಗ ಗೆದ್ರೆ ಇನ್ನೊಂದು ಚಾನ್ಸ್ ಸಿಗುತ್ತೆ, ಎಲಿಮಿನೇಟೆಡ್ 2 ಆಡ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೊ 3ನೇ ಸ್ಥಾನದಲ್ಲಿ ಕೂತ್ಕೋತಾರೆ. 3ನೇ ಸ್ಥಾನ ಮೇ ಬಿ RR ವರ್ಸಸ್ ಇಲ್ಲ ಪಂಜಾಬ್ ಅವರು, ಇಲ್ಲ RR ಯಾರೋ 4ನೇ ಸ್ಥಾನದಲ್ಲಿ ಇರ್ತಾರೆ. ಅವ್ರ ಮೇಲೆ ಇವ್ರು ಮ್ಯಾಚ್ ಆಡಬೇಕಾಗುತ್ತೆ. ಪಂಜಾಬ್ ಅವ್ರು ಪಾಪ ನೋಡ್ರಿ ಗಾಯ್ಸ್, ಅದಕ್ಕೆ ಹೇಳೋದು ಎಂತ 7ಕ್ಕೆ ಗೆದ್ಕೊಂಡಿದ್ರು. ಅದಾದ್ಮೇಲೆ ಏನಾಯ್ತು ಅದಕ್ಕೆ ಹೇಳೋದು, ದೇವ್ರ ಮೇಲೆ ನೋಡ್ತಾ ಇರ್ತಾನೆ. ಸೊ ಯಾರನ್ನೂ ಟೀಸ್ ಮಾಡಬಾರ್ದು, ಯಾರು ಗೇಲಿ ಮಾಡಬಾರ್ದು. ಇದಕ್ಕೇನೆ ಮಾಡಿದ್ರು ಎಲ್ಲ ಲತ್ತೆ ಪ್ರಕಾರ ಏನಂತಂದ್ರೆ ಪಂಜಾಬ್ ಅವರು ಮತ್ತೆ ರಾಜಸ್ಥಾನ್ ರಾಯಲ್ಸ್ಗೆ ಹ್ಯೂಜ್ ಚಾನ್ಸ್ ಇದೆ, ಜೊತೆಗೆ KKR ಅವ್ರ ಚಾನ್ಸ್ ಇದೆ. ಹೆಂಗೆ ಅಂತ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಇವಾಗ ಇನ್ ಕೇಸ್ ಏನಾದ್ರು ರಾಜಸ್ಥಾನ್ ರಾಯಲ್ಸ್ ಮುಂಬೈ ಮೇಲೆ ಮ್ಯಾಚ್ ನಡೀತಾ ಇದೆ, ಮುಂಬೈಯಲ್ಲಿ ನಡೀತಾ ಇರುತ್ತೆ. ಸೊ ಅವ್ರು ಏನಾದ್ರು ಮುಂಬೈ ಮೇಲೆ ಗೆದ್ರು ಅಂತಂದ್ರೆ 16 ಪಾಯಿಂಟ್ ತಗೊಂಡು ಅವರು ಕ್ವಾಲಿಫೈಡ್ ಆಗಿ ಅಂತ ಸೀಲ್ ಆಗ್ಬಿಡ್ತಾರೆ. ಇನ್ ಕೇಸ್ ಏನಾದ್ರು ರಾಜಸ್ಥಾನ್ ರಾಯಲ್ಸ್ ಹೋದ್ರು ಅವತ್ ನೈಟ್ ಒಳ್ಳೆ ಮಜಾ ಇದೆ. KKR ವರ್ಸಸ್ DC ಮ್ಯಾಚ್ ಇರೋದು. KKR ವರ್ಸಸ್ DC ಮ್ಯಾಚ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲಾಸ್ಟ್ ಮ್ಯಾಚ್ ಇರೋದು. KKR ಏನ ಗೆಲ್ತು ಅಂದ್ರೆ 15 ಪಾಯಿಂಟ್ ಆಗುತ್ತೆ, ಅವಾಗ ಮೇಲ್ ಬರ್ತಾರೆ. ಬಟ್ ಇಲ್ಲಿ ಏನಪ್ಪಾ ನಾಕೌಟ್ ಆಗುತ್ತೆ, ಯಾರೋ ರಾಜಸ್ಥಾನ್ ರಾಯಲ್ಸ್ ನಾಕೌಟ್ ಆಗುತ್ತೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪಂಜಾಬ್ ಅವ್ರಿಗೂ ಇದೆ. ಪಂಜಾಬ್ ಅವ್ರು ಏನಾರ ಗೆಲ್ತು ಅಂತಂದ್ರೆ ಅವ್ರಿಗೂ 15 ಪಾಯಿಂಟ್ ಆಗುತ್ತೆ. ಸೊ ಕಂಪೇರಿಟಿವ್ಲಿ ಪಂಜಾಬ್ ಅವ್ರದ್ದು ಪ್ಲಸ್ 0.227 ಇದೆ, ನೆಟ್ ರನ್ ರೇಟ್ ಚೆನ್ನಾಗಿದೆ. KKR ಅವ್ರದ್ದು ನೆಟ್ ರನ್ ರೇಟ್ ಚೆನ್ನಾಗಿಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೆಟ್ ರನ್ ರೇಟ್ ಕಡೆ ಹೊಡೆದಾಟದ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಸೋತಿರೋದ್ರಿಂದ ಎರಡು ಟೀಮ್ಗೆ ಚಾನ್ಸ್ ಇದೆ. ಒಂದು KKR ಗೆ, ಇನ್ನೊಂದು ಹೈದರಾಬಾದ್ಗೆ, ಅಲ್ಲ ಪಂಜಾಬ್ ಅವ್ರಿಗೆ. ಗೈಸ್ ಏನ್ ಬೇಕಾರಾಗ್ಬೋದು. ನನ್ನ ಪ್ರಕಾರ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇದೆ. ಯಾಕಂದ್ರೆ ಪಂಜಾಬ್ ಅವರು ಆಲ್ಮೋಸ್ಟ್ ಅವ್ರು ನನ್ನ ಪ್ರಕಾರ ಒಳ್ಳೆ ಟೀಮೇ ಅವ್ರದ್ದು. ಅಷ್ಟು ಕಂಟಿನ್ಯೂಸ್ ಆಗಿ ಸೋತ್ಕೊಂಡ್ಬಂದಿದ್ದ ರೀಸನ್ ಏನಂತಂದ್ರೆ ಅದೇ ಹೇಳಿಲ್ವಾ, ಯಾವ ಥರ ಒಂದು ಟ್ವೀಟ್ ಮಾಡೋದಾಗಿರ್ಬೋದು, ಇಲ್ಲ ಏನೋದು ಇರ್ಬೋದು, ರೀಸನ್ಸ್ಗಳಿರ್ಬೋದು. ಬಟ್ ಎನಿವೇಸ್ ಆ ಒಳ್ಳೆ ತಂಡನ ಆಕ್ಚುಲಿ ಕ್ವಾಲಿಫೈ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ. ಕಂಪ್ಯಾರಿಟಿವ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ KKR ಅವರು ಸಖತ್ತಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಆ ಒಂದು ಮ್ಯಾಚ್ ಏನಿತ್ತು ಗೊತ್ತಾ, ಅವತ್ತು ವಾಶ್ ಔಟ್ ಆಗಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಇವತ್ತು KKR ಅವರು ಔಟ್ ಆಗ್ಬಿಡ್ತಿದ್ರು. ಪಂಜಾಬ್ ಅವ್ರಿಗೆ ಇನ್ನೊಂದು ಪಾಯಿಂಟ್ ಸಿಗ್ತಾ ಇತ್ತು, 14 ಪಾಯಿಂಟಲ್ಲಿ ಕುತ್ಕೊಳ್ತಾ ಇದ್ರು. ಬಟ್ ಇವಾಗ ಹಂಗಲ್ಲ, ಇಬ್ಬರದು ಒಂದೇ ಪಾಯಿಂಟ್ ಕುತ್ಕೊಂಡಿದ್ರೆ. ಮೇಲೆ ಕೆಳಗಡೆ ಇದ್ದಾರೆ. PBKS 5ನೇ ಸ್ಥಾನದಲ್ಲಿ ಇದ್ದಾರೆ, KKR ಅವರು 7ನೇ ಸ್ಥಾನದಲ್ಲಿ ಇದ್ದಾರೆ. ಸೊ 6ನೇ ಸ್ಥಾನದಲ್ಲಿ, ಸಾರಿ. ಸೊ ಇನ್ ಕೇಸ್ ಏನಾದ್ರು ಪಂಜಾಬ್ ಅವ್ರು ಏನಾದ್ರು ಇವಾಗ ಐ ಥಿಂಕ್ ಪಂಜಾಬ್ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ತಗೊಳ್ಳಿ. ಸೊ ಐ ಥಿಂಕ್ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಕೂಡ ಸೊ ಪಂಜಾಬ್ ಅವರು ಲೈಕ್ ಚಾನ್ಸಸ್ ಜಾಸ್ತಿ ಇದೆ. ಪಂಜಾಬ್ ಅವರು ವರ್ಸಸ್ LSG ಆಕ್ಚುಲಿ ಮ್ಯಾಚ್ ಇರೋದು. ಸೊ ಐ ಥಿಂಕ್ ಇದು ತುಂಬಾ ಕ್ರೂಷಿಯಲ್ ಆಗುತ್ತೆ, LSG ವರ್ಸಸ್ ಪಂಜಾಬ್ ಮ್ಯಾಚ್. ಯಾಕಂದ್ರೆ LSG ಅವರು ರಾಜಸ್ಥಾನ್ ರಾಯಲ್ಸ್ ಮೇಲೆ ಸೋತ್ಕೊಂಡು ಬರ್ತಾರೆ, 220 ರನ್ ಚೇಸ್ ಮಾಡ್ತಾರೆ. ಕ್ರೆಡಿಟ್ ಕೊಟ್ಟು ವೈಭವ್ ಸೂರ್ಯವಂಶಿ. ಇನ್ ಕೇಸ್ ಏನಾದ್ರು ಪಂಜಾಬ್ ಅವ್ರು ಏನಾದ್ರು ಗೆಲ್ತು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್, ಸಂಡೇ ಮ್ಯಾಚ್ ಏನಿದೆ ಗೊತ್ತಾ, ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಮುಂಬೈ ವರ್ಸಸ್ RR ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಭವಿಷ್ಯಗಳು, ಪಂಜಾಬ್ದು ಮತ್ತೆ KKR ಅವ್ರದ್ದು. ಅವ್ರೇನಾದ್ರು ರಾಜಸ್ಥಾನ್ ರಾಯಲ್ಸ್ ಮಧ್ಯಾಹ್ನ ಮ್ಯಾಚ್ ಇದೆ ಆಕ್ಚುಲಿ ನಡೀತಾ ಇರೋದು. ಮಧ್ಯಾಹ್ನ ಮ್ಯಾಚ್ ಏನಾದ್ರು ರಾಜಸ್ಥಾನ್ ರಾಯಲ್ಸ್ ಮುಂಬೈ ಮೇಲೆ ಗೆದ್ಬಿಟ್ರು ರಾಜಸ್ಥಾನ್ ರಾಯಲ್ಸ್ ಅಂತಂದ್ರೆ ಐ ಥಿಂಕ್ ಮುಗೀತು, ವೇಸ್ಟ್. ಇನ್ ಕೇಸ್ ಸೋತ್ರೆ ಆಕ್ಚುಲಿ ಚಾನ್ಸ್ ಯಾರಿಗಪ್ಪ ಅಂತಂದ್ರೆ ಪಂಜಾಬ್ KKR ಅವ್ರಿಗೆ. ಅದು ಪಂಜಾಬ್ ಗೆಲ್ಲೇಬೇಕು ಸ್ಯಾಟರ್ಡೆ ಮ್ಯಾಚ್ ಅಲ್ಲಿ, ಕ್ರೂಷಿಯಲ್ ಮ್ಯಾಚ್ ಇರುತ್ತೆ LSG ಮೇಲೆ. ಅವಾಗ ಪಂಜಾಬ್ಗೆ 50% ಹೋಗ್ತಾರೆ ಅಂತ ಅನ್ಸುತ್ತೆ. ಇನ್ ಕೇಸ್ ಏನಾದ್ರು ಸಂಡೇ ನೈಟ್ ಮ್ಯಾಚ್ ಅಲ್ಲಿ KKR ಮತ್ತೆ ಸೋತ್ರು ಅಂತಂದ್ರೆ DC ಮೇಲೆ ಪಕ್ಕ ಪಂಜಾಬ್ ಅವ್ರು ಬರ್ತಾರೆ. ಚೆನ್ನಾಗಿದೆ, ಪಕ್ಕ ಸಿನಿಮಾ ತರ ಅನಿಸ್ತದೆ. ಎಕ್ಸಾಕ್ಟ್ಲಿ, ಲಾಸ್ಟ್ ಅಲ್ಲಿ. ಇನ್ನ 8 ನೋಡಂಗಿದ್ರೆ CSK ವರ್ಸಸ್ GT ಇಲ್ಲಿ ತನಕ ಆಡಿರೋದು ಬರೀ 9 ಮ್ಯಾಚ್ಗಳಷ್ಟೇ. ಅದರಲ್ಲಿ 4 ಮ್ಯಾಚ್ CSK ಗೆದ್ಕೊಂಡಿದ್ದಾರೆ, 5 ಮ್ಯಾಚ್ ಈ ಕಡೆ GT ಅವ್ರು ಗೆದ್ದಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 231 ಹೈಯೆಸ್ಟ್ ಸ್ಕೋರು GT ಅವ್ರು ಹೊಡೆದಿರೋದು. ಲೋಯೆಸ್ಟ್ ಸ್ಕೋರ್ ಬಂದು 133 CSK ಹೊಡೆದಿರೋಂಥದ್ದು. ಸೊ ರೆಕಾರ್ಡಲ್ಲಿ ಸೊ ಇಬ್ಬರು ಕೂಡ ಆಲ್ಮೋಸ್ಟ್ ಸೇಮ್ ಅನ್ಕೊಳ್ಳಿ, 1 ಮ್ಯಾಚ್ ಜಾಸ್ತಿ ಗೆದ್ದಿದ್ದಾರೆ ಅಷ್ಟೇ, ಇನ್ನೇನು ಜಾಸ್ತಿ ಏನಿಲ್ಲ ಇಲ್ಲಿ. ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ನಾವು ಹೋಗ್ತಾ ಇರೋದು ಇವತ್ತಿನ ಪ್ರೆಡಿಕ್ಷನಲ್ಲಿ ಸೊ ವಿಲ್ ಗೋ ವಿತ್ GT, ಗುಜರಾತ್ ಟೈಟನ್ಸ್ ಅವರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ನೀವು ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ. CSK ಮೇ ಬಿ ಧೋನಿ ಅವರು ವಾಪಸ್ ಬರ್ಬೋದೇನೋ, ಲಾಸ್ಟ್ ಮ್ಯಾಚ್ ಆಗಿರೋದ್ರಿಂದ ಕಮ್ ಬ್ಯಾಕ್ ಮಾಡ್ಬೋದೇನೋ. ಲಾಸ್ಟ್ ಮ್ಯಾಚ್ ಪಾಪ ಇಶಾನ್ ಕಿಶನ್ ಅವರು ಉಸ್ಸು ಪುಸ್ಸು ಅಂತೆಲ್ಲ ಹೇಳ್ಬಿಟ್ಟು ಅವಾಗಲೇ ಪಾಪ ಕೂತ್ಕೊಂಡು ಲೈಕ್ ರೂಮಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ. ಸೊ ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಬರಲ್ಲ. ಸೊ 99% ಡೌಟ್ ಇದೆ. ಬಂದರೆ 1% ಏನೋ ಸುಮ್ಮನೆ ಬಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಬಾಯ ಹೇಳ್ಬಿಟ್ಟು ಮನೆ ಕಳಿಸ್ತಾರೆ ಅಷ್ಟೇ ಅನ್ಸುತ್ತೆ. ಮ್ಯಾಚ್ ಅಂತ ಎಂಟ್ರಿ ಕೊಡೋ ಸೀನೇ ಇಲ್ಲ. ಸೊ ಗೈಸ್ ನಿಮ್ಮ ಪ್ರಕಾರ ಯಾವ ವಿನ್ ಆಗ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸಿಗೋಣ ಮುಂದೆ ಬಿಡೋದೇ ಅಲ್ಲಿ ತನಕ.
ಬಾಯ್.